ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದಯವಿಟ್ಟು ಕ್ಷಮಿಸಿ, ಪ್ಲೀಸ್ ಕೂತ್ಕೊಳ್ಳಿ. ನಮ್ಮ ಸಂಬಂಧಿಕರು ಅಂತ ಹೇಗೆ ಒಪ್ಕೊಳ್ಳೋದು ಮಾಯಾ? ಅಲ್ಲ, ಈ ಶರತ್ ಯಾಕೆ ಇಷ್ಟೊಂದು ಡಿಫೆಂಡ್ ಮಾಡ್ಕೊಂಡು ಮಾತಾಡ್ತಿದ್ದಾನೆ ಅಂತ ಯಾರಿಗ್ ಗೊತ್ತು? ದಿಸ್ ಇಸ್ ಅನ್ಬಿಲೀವಬಲ್. ಕೆಲವರು ಶಂಸಕ್ಕಾಗದೇ ಇರುವಂತ ತಪ್ಪು ಮಾಡಿದ್ರು ಈ ಫ್ಯಾಮಿಲಿ ಅವ್ರನ್ನ ಇಲ್ಲೇ ಉಳಿಸ್ಕೊಂಡಿದೆ. ಈ ಮನೇಲಿ ಜಾಗ ಕೊಟ್ಟಿದೆ ಅನ್ನೋದು ನೆನಪಿರ್ಲಿ. ನಿನ್ನಂಥೊಳಗೆ ಈ ಮನೆಯಲ್ಲಿ ಜಾಗ ಈಗಲೇ ಈ ಕ್ಷಣನೇ ಈ ಮನೆ ಆಚೆ ಹೋಗ್. ನೀನಾದ್ರೂ ಅತ್ತಿಗೆಗೆ ಹೇಳೋಣ, ನಾನು ಯಾವ ತಪ್ಪು ಮಾಡಿಲ್ಲ. ಈಗ ಮಾಳವಿಕಾ ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ಅಂತ ನನ್ಗನ್ಸ್ತಾ ಇತ್ತು. ಒಂದು ಚಿಕ್ಕ ಮಗುಗೆ ಹಿಂಸೆ ಕೊಡುವಂತ ಮನಸ್ಥಿತಿ ಇರೋಳಿಗೆ ಈ ಮನೇಲಿ ಜಾಗ ಇಲ್ಲ, ನಿನ್ನ ಅಗತ್ಯನೂ ಇಲ್ಲ. ನೀನೇನಂದೆ? ಅವ್ರನ್ನ ಬೆಗ್ಗರ್ ಅಂದ್ಯಾ? ಒಬ್ರ ಬಗ್ಗೆ ಹಿಂದು ಮುಂದೆ ತಿಳ್ಕೊಳ್ದೆ ಹೇಗಾಗೆಲ್ಲ ಮಾತಾಡ್ತೀಯಾ? ನೀನ್ ವೆಲ್ ಎಜುಕೇಟೆಡ್ ತಾನೆ? ಯಾರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿನ್ಗೆ? ಅಂಡ್ ಮೋರ್ ಓವರ್, ಇಲ್ಲಿವರೆಗೂ ನೀನ್ ಏನೇನ್ ಮಾಡಿದ್ಯಾ ಅಂತ ನಿನಗೂ ಚೆನ್ನಾಗಿ ಗೊತ್ತು. ನಿನ್ನಲ್ಲೇ ಮಿಸ್ಟೇಕ್ ಇಟ್ಕೊಂಡು ಅವ್ರ ಬಗ್ಗೆ ಹೇಗೆ ಕಮೆಂಟ್ ಮಾಡ್ತೀಯಾ? ಎಲ್ರಿಗೂ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ತಮ್ಮ ಸ್ಥಾನ ಏನು, ನಾವ್ ಯಾರು, ನಾವ್ ಏನೇನ್ ಮಾಡಿದೀವಿ ಅನ್ನೋದು ಚೆನ್ನಾಗಿ ನೆನಪಿರ್ಲಿ. ಎಲ್ರು ಅವ್ರವ್ರ ಲಿಮಿಟಲ್ಲಿ ಇದ್ರೆ ಎಲ್ರಿಗೂ ಒಳ್ಳೇದು. ಅಲ್ಲಪ್ಪ ಶರತು, ದಮಯಂತಿ, ಶರತ್ ಹೇಳಿದ್ದು ಅರ್ಥ ಆಯ್ತು ತಾನೆ? ನಿನ್ನ ಮಿತಿಯಲ್ಲಿ ನೀನಿರೋದು ಒಳ್ಳೇದು. ಶರತ್, ಇಷ್ಟೊತ್ತು ನೀನು ಏನೇನು ಮಾತಾಡ್ತೀಯೋ ಅದೆಲ್ಲ 100% ಕರೆಕ್ಟ್ ಆಗಿದೆ. ನಿನ್ ಜೊತೆ ನಾನಿದ್ದೀನಿ. ನಿನ್ನ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ಆಮೇಲೆ ಇನ್ನೊಂದು ವಿಷಯ, ಶಂಭು ಅವರು ಯಾವತ್ತು ನಮ್ಮನೆಗೆ ಬರ್ತಾರೋ ಅವರಿಗೋಸ್ಕರ ನಮ್ಮನೆ ಬಾಗಿಲು ಸದಾ ಕಾಯ್ತಾ ಇರುತ್ತೆ. ಯಾರು ಅವರನ್ನು ತಡೆಯೋ ಹಾಗಿಲ್ಲ. ಅರ್ಥ ಆಯ್ತಾ? ಸ್ವಾಮಿ, ತಾವು ಮಹಾತ್ಮರು ಅಂತ ನನಗೆ ಗೊತ್ತು. ಆದರೆ ನಮ್ಮ ಮನೆಯಲ್ಲಿ ಕೆಲವರಿಗೆ ಅಲ್ಪ ಬುದ್ಧಿ. ಅವ್ರ ಹುಟ್ಟುಗುಣನೇ ಅಷ್ಟೇ. ಅವರಿಂದ ತಮಗೇನಾದರೂ ಬೇಜಾರಾಗಿದ್ರೆ, ಅವಮಾನ ಆಗಿದ್ರೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅಲ್ಲ ಸ್ವಾಮಿ, ಚಿನ್ನದ ಚಪ್ಪಲಿ ಅಂತ ಅದನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡಕ್ಕಾಗತ್ತಾ? ಅದನ್ನು ಕಾಲಿಗೆ ಹಾಕ್ಬೇಕಲ್ವಾ? ಅದರ ಸ್ಥಾನ ಅಲ್ಲೇ. ಹಾಗೇನೆ ನಮ್ಮನೆಯಲ್ಲಿ ಕೆಲವರಿದ್ದಾರೆ, ಏನು ಮಾಡೋದಕ್ಕಾಗೋದಿಲ್ಲ. ತಾವು ದಯವಿಟ್ಟು ತಪ್ಪು ತಿಳಿಬೇಡಿ. ನೀವು ನಮ್ಮನೆವರೆಗೂ ಪಾದ ಬೆಳೆಸಿದ್ದು ನಮ್ಮ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ದುರ್ಗನ್ ತಂದೆ ಈ ಮನೆಗೆ ಬರೋದು ಸರಿ, ಆದ್ರೆ ಇದೆಲ್ಲ ಯಾಕೆ? ಈ ರುದ್ರಾಕ್ಷಿ ಎಲ್ಲ ಹಾಕ್ಲಿ ಬಿಡು, ಏನ್ ಸಮಸ್ಯೆ? ಮಗುಗೆ ಒಳ್ಳೇದಾಗುತ್ತೆ ಅಂತಂದ್ರೆ ಇರ್ಲಿ ಬಿಡು. ಅಲ್ಲ, ಅದು ಹೌದಮ್ಮ, ರುದ್ರಾಕ್ಷಿ ಹಾಕೋದ್ರಿಂದ ಯಾರಿಗೇನು ಹಾರ್ಮ್ ಇಲ್ಲ ಅಲ್ವಾ?
ಹಾಕ್ಲಿ ಬಿಡಿ. ದಿಸ್ ಇಸ್ ಟೂ ಮಚ್. ಈ ಹುಚ್ಚ ಎಲ್ಲಿ, ನಾನೆಲ್ಲಿ? ಹೋಗಿ ಹೋಗಿ ಈ ಹುಚ್ಚಂಗೋಸ್ಕರ ಶರತ್ ನನ್ನನ್ನ ಬೈದ್ರ? ಸೀರಿಯಸ್ಲಿ ನಾಟ್ ಅಕ್ಸೆಪ್ಟೇಬಲ್. ಈ ಶರತ್ ಪದೇ ಪದೇ ನನ್ನನ್ನ ಇನ್ಸಲ್ಟ್ ಮಾಡ್ತಾನೆ ಇದ್ದಾನೆ. ಇಷ್ಟು ದಿನ ತಲೆ ಸರಿ ಇದ್ದವ್ರ ಮುಂದೆ ಅವಮಾನ ಮಾಡ್ತಿದ್ದ, ಈಗ ಹುಚ್ಚರ ಮುಂದೆನೂ ಅವಮಾನ ಮಾಡ್ತಾ ಇದ್ದಾನೆ. ಇದನ್ನ ನಾನು ಯಾವತ್ತೂ ಮರೆಯಲ್ಲ ಶರತ್. ಅಂದ್ರೆ ದುರ್ಗಾ ತಂದೆ ಮ್ಯಾಡ್ ಮ್ಯಾನ್. ದಟ್ ಮೀನ್ಸ್ ಶರತ್ ಇನ್ ಫಾದರ್ ಇನ್ ಲಾ ಇಸ್ ಮ್ಯಾಡ್ ಮ್ಯಾನ್. ಸೊ ಶರತ್ ರೆಪ್ಯುಟೇಷನ್ ಕಳಿಯೋಕೆ ಒಂದೇ ಒಂದು ಚಾನ್ಸ್ ಸಿಕ್ಕರೆ ಸಾಕು, ನಾನು ಏನಂತ ತೋರಿಸ್ತೀನಿ. ರಕ್ಷಣೆ, ರಕ್ಷಣೆ. ದುಷ್ಟ ಕಣ್ಣು, ದುಷ್ಟ ಶಕ್ತಿ, ಶಕ್ತಿ ನಿಯಂತ್ರಣ. ಕುರುಡು, ಕಣ್ಣಿದ್ದು ಕುರುಡು. ಮಬ್ಬು, ಬುದ್ಧಿ ಮಬ್ಬು. ಕಂಡಿದ್ದು ಸುಳ್ಳು, ಕಾಣದ್ದು ಸತ್ಯ. ಗೋಮುಖ ವ್ಯಾಘ್ರ, ಗೋಮುಖ ವ್ಯಾಘ್ರ. ಅಯ್ಯೋ, ಇವನ್ ಮಾತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಟ್ರಾನ್ಸ್ಲೇಟರ್ ಇರ್ಬೇಕು. ಮಾಯಾ, ಇವಾಗ ಅದೇನೋ ಬಂದಿದೆಯಲ್ಲ AI ಅಂತ, ಪಾಪ ಅದಕ್ಕೂ ಕಷ್ಟ ಆಗುತ್ತೆ ಅನ್ಸತ್ತೆ. ನಿಮ್ಮ ಮಾತು ನನಗೆ ಅರ್ಥ ಆಗದೇ ಇದ್ರು ನಿಮ್ಮ ಮಾತಲ್ಲಿ ಸತ್ಯಾಂಶ ಇದೆ, ನಮ್ಮ ಬಗ್ಗೆ ಕಳಕಳಿ ಇದೆ ಅಂತ ಸಂಪೂರ್ಣವಾಗಿ ನನಗೆ ನಂಬಿಕೆ ಇದೆ. ಮೆದುಳು ಇಲ್ಲಿ, ನಿಯಂತ್ರಣ ಬೇರೆಲ್ಲೋ. ಇದೇನಪ್ಪ ಇದು? ಹೊಸ ಟೆಕ್ನಾಲಜಿ ಥರ ಮಾತಾಡ್ತಿದ್ದಾರಲ್ಲ. ನಮ್ದು ಅದೇ ಗೋಳು, ಮಿದುಳಿಲ್ಲಿ ತಲೆ ಅಲ್ಲಿ. ಬುದ್ಧಿ ಪರಾಧೀನ ಸಲ್ಲ, ರಕ್ಷಣೆ ಅಗತ್ಯ.